दक्षिण भारत की पावन भूमि कर्नाटका, जहां स्थित श्रवणबेलगोला में विराजमान हैं भगवान बाहुबली। यहीं जन्म लिया जैन धर्म के योग पुरुष परम पूज्य संत शिरोमणि आचार्य श्री 108 विद्यासागर जी महाराज ने। और वर्तमान में इसी कर्नाटक की पवित्र धरा पर विराजमान हैं मुनि श्री पाय सागर जी महाराज, जिनके मुखारबिंद से खिल रही है कर्नाटका की कन्नड़ भाषा में मंगलवाणी। आप भी रसपान कीजिए समृद्ध वाणी का प्रतिदिन सुबह 12:40 से दोपहर 1 बजे तक सिर्फ जिनवाणी चैनल पर। इस कार्यक्रम के पुण्यार्जक हैं बाहुबली एंड मुत्तिन होलसेल साड़ी एंड क्लॉथ मर्चेंट एवं समस्त बाहुबली एंड मुत्तिन परिवार, चारचंद जिला विजयपुर। कॉन्टैक्ट 9448194473। मुनि श्री पाय सागर जी महाराज की मंगलवाणी को संपूर्ण चारचंद जिला विजयपुर कर्नाटका में जन जन तक पहुँचाने के लिए धर्म प्रभावना के इस महान कार्य के प्रेरक समस्त बाहुबली एंड मुत्तिन परिवार की हृदय से अनुमोदना। इस कार्यक्रम के पुण्यार्चक हैं बाहुबली एंड मुत्तीन होलसेल्स साड़ीज एंड क्लॉथ मर्चेंट्स, चदचन डिस्ट्रिक्ट विजयपुर एवं समस्त बाहुबली एंड मुत्तीन परिवार। ಶಾಂತಿ, ಸುಖ, ನೆಮ್ಮದಿ ಪ್ರಾಪ್ತಿಯ ಒಂದು ಸಿದ್ಧಾಂತ ಇರ್ತದೆ. ನಮಗೆ ಶಾಂತಿ ಬೇಕು ಅಂದ ತಕ್ಷಣ ಶಾಂತಿ ಸಿಗಲ್ಲ, ಸುಖ ಬೇಕು ಅಂದರೆ ಸುಖ ಸಿಗಲ್ಲ. ಏನು ಸಿಗಲ್ಲ? ನನಗೆ ಮೋಕ್ಷ ಬೇಕು ಅಂದಕ್ಕೂ ಮೋಕ್ಷ ಸಿಗ್ತದ? ಹೌದಾ? ಈಗ ನಮಗಂತ ಇಟ್ಕೊಳ್ರಿ, ನನಗಿವತ್ತು 5 ಪ್ರಕಾರದ ಪಂಚಪಕ್ವಾನ್ನ ಬೇಕು ಅಂದಕ್ಕೂ ಸಿಗಲ್ಲ. ಅದಕ್ಕೆ ಬೇಕಾದ ಸಾಮಗ್ರಿಗಳನ್ನು ಜೋಡಿಸಬೇಕಾಗ್ತದೆ. ಏನು ಮಾಡಬೇಕಾಗ್ತದ? ಅದೇ ಪ್ರಕಾರವಾಗಿ ನಮ್ಮ ಆತ್ಮನ ಕಲ್ಯಾಣ ಆಗಬೇಕಂದ್ರೂ ಈ ಸಿದ್ಧಾಂತಗಳನ್ನು ಅಳವಡಿಸಬೇಕಾಗ್ತದೆ. ಸಿದ್ಧಾಂತ ಅಳವಡಿಸಿದಾಗ ನಾವು ಸಿದ್ಧರಾಗಕ್ಕೆ ಸಾಧ್ಯ. ಇವತ್ತು 28 ಮೂಲ ಗುಣಗಳ ಬಗ್ಗೆ ತಮಗೆ ನಿನ್ನೆ ಇವತ್ತಿನಿಂದ ಮುನಿಗಳ 28 ಮೂಲ ಗುಣಗಳು ಎಷ್ಟ? ನಮ್ಮ ಆಚಾರ್ಯ ಭಗವಂತರು ಏನು ಹೇಳಿದ್ರು ಅಂತಂದ್ರೆ, ರಾಮಟೇಕದಲ್ಲಿ 24 ಜನ ಮುನಿ ದೀಕ್ಷೆ ಕೊಟ್ಟರು. ಎಷ್ಟು ಜನರಿಗೆ? ಆ 24 ಜನಿಗೆ ಮುನಿ ದೀಕ್ಷೆ ಕೊಟ್ಟರು 2013ರಲ್ಲಿ. ಆಗೇನು ಹೇಳಿದ್ರು ಅಂತಂದ್ರೆ, 24 ಜನಿಗೆ ಮುನಿ ದೀಕ್ಷೆ ಕೊಟ್ಟಾಗ ಏನು ಹೇಳಿದ್ರು ಆಚಾರ್ಯ ಭಗವಂತರು? ತಾವೆಲ್ಲ ದೊಡ್ಡ ದೊಡ್ಡ ಡಿಗ್ರಿಯನ್ನು ಪಡ್ಕೊಂಡು ಬಂದಿದ್ರಿ, ಆದರೆ ಒಂದು ಮಾತನ್ನು ನೆನಪಿಟ್ಕೊಳ್ರಿ, ಲೌಕಿಕ ಶಿಕ್ಷೆಗಳನ್ನೆಲ್ಲ ಬಹಳ ಮಾಡ್ಕೊಂಡು ಬಂದಿದ್ರಿ. ಇವತ್ತಿನಿಂದ ನಿಮ್ಮ ಜೀವನದಲ್ಲಿ 28 ಪೇಪರ್ಗಳದಾವು. ಎಷ್ಟ? ಪರೀಕ್ಷೆಯ 28 ಪೇಪರ್ನಲ್ಲಿ ಒಂದು ಪೇಪರು ಸಪ್ಲಿಮೆಂಟ್ರಿ ಆತಂದ್ರೆ ಶ್ರಮಣಾಭಾಸರ ಒಂದು ಸ್ಥಾನಕ್ಕೆ ನೀವು ಬರ್ತೀರಿ. ಈ ಒಂದೂ ಇಲ್ಲ ಒಂದರಲ್ಲಿ 100ಕ್ಕೆ 100 ತಗೊಂಡವು, ಒಂದರಲ್ಲಿ 100ಕ್ಕೆ 3 ತಗೊಂಡವು ಅಂದ್ರೆ ನಡೆಯಲ್ಲಂಗಿಲ್ಲ. ಕನಿಷ್ಠ ಪಕ್ಷ ಅಂದರೆ ಪ್ರತಿಯೊಂದು ಪೇಪರುಗಳ 35 ಅಂಕ ಬೇಕಲ್ಲ ಪಾಸ್ ಆಗೋಕ್ಕೆ. ಜಸ್ಟ್ ಪಾಸ್ ಅಂದ್ರೆ ಏನು ಕೊನೆಯ ಶ್ರೇಣಿಯಲ್ಲಾದರೂ ಬರಬೇಕು ಅಂದರೆ 35 ಅಂಕವನ್ನು, ಅದ್ರಾಗ ಒಂದ್ರಾಗ 100ಕ್ಕೆ 100 ತೊಗೊಂಡ್ರೆ ಅಂದರೆ 3ಕ್ಕೆ 3 ತೊಗೊಂಡ್ರೆ ನಡೆಯಲ್ಲ ಮಹಾರಾಜರ? ಇಲ್ಲ, ಇದರಲ್ಲಿ ಎಷ್ಟು ಆಗಬೇಕು? ಅದಕ್ಕೆ ಹೇಳೋದು, 3 ಹೊತ್ತು ಉಂಡು ಜಗದ್ಗುರು ನಡೆಯಂಗಿಲ್ಲ. ನಿಮಗೆ ನಡೀತಾರೆ ಅಂದ್ರೆ ನಡ್ಸ್ಕೊಂಡು ಹೋಗ್ರಿ, ಯಾರು ನಾವು ಬೇಡ ಅಂದಿಲ್ಲ. ಹಂಗೆ ನೀವು ಮೋಕ್ಷಕ್ಕೆ ಹೋದ್ರೆ ಹಂಗೇನೂ ಹೋಗ್ರಿ, ಏನಾಗಿ ಹೋಗ್ರಿ. ಆದರೆ ಸಿದ್ಧಾಂತ ಅಳವಡಿಸ್ಬೇಕು. ಆ 28 ಮೂಲ ಗುಣಗಳಂತಂದ್ರೆ 5 ಮಹಾರಥ, ಅಹಿಂಸಾ ಮಹಾರಥ, ಸತ್ಯ ಮಹಾರಥ, ಅಚೌರ್ಯ
ಮಹಾರಥ, ಬ್ರಹ್ಮಚಾರ್ಯ ಮಹಾರಥ, ಅಪರಿಗ್ರಹ ಅಂತಕ್ಕಂಥ ಮಹಾರಥಗಳು. ಈ 5 ಮಹಾರಥಗಳಿದಾವ. 5 ಸಮಿತಿ, ಈರ್ಯಾ ಸಮಿತಿ, ಭಾಷಾ ಸಮಿತಿ, ಏಷಣಾ ಸಮಿತಿ, ಆಧಾರ್ ನಿಕ್ಷೇಪ ಸಮಿತಿ, ಉತ್ಸರ್ಗ ಅಂತಕ್ಕಂಥ ಸಮಿತಿ. ಆಮೇಲೆ 5 ಇಂದ್ರಿಯಗಳ ವಿಜಯ, ಸ್ಪರ್ಶನೇಂದ್ರಿಯ, ರಸನೇಂದ್ರಿಯ, ಘ್ರಾಣೇಂದ್ರಿಯ, ಚಕ್ಷು ಇಂದ್ರಿಯ ಮತ್ತು ಶ್ರೋತ್ರೇಂದ್ರಿಯ ಅಂದರೆ ಕರ್ಣೇಂದ್ರಿಯಗಳನ್ನು, ಈ ಇಂದ್ರಿಯಗಳನ್ನು ಜಯಿಸೋದು. ಏನು ಮಾಡೋದು? ಈ 5 ಇಂದ್ರಿಯಗಳನ್ನು ಜಯಿಸಿದ್ರು. 15 6 ಅವಶ್ಯಕತೆಗಳು: ಸ್ತುತಿ, ವಂದನ, ಪ್ರತಿಕ್ರಮಣ, ಪ್ರತ್ಯಾಖ್ಯಾನ, ಕಾಯಸ್ವರ್ಗ, ಸಾಮಾಯಿಕ. ಎಷ್ಟಾದವು? 6 ಅವಶ್ಯಕತೆಗಳು. ಇನ್ನು ಉಳಿದವು 7 ಶೇಷ ಗುಣಗಳಂತ ಅಂದ್ರೆ ದಿಗಂಬರಾಗಿರೋದು, ಯಾವುದೇ ಪ್ರಕಾರದ ವಸ್ತ್ರ ಇಲ್ಲ, ಏನಿಲ್ಲ, ಅಸ್ತ್ರ ಇಲ್ಲ, ಶಸ್ತ್ರ ಇಲ್ಲ, ವಸ್ತ್ರ ಇಲ್ಲ, ಅಸ್ತ್ರ ಇಲ್ಲ, ಶಸ್ತ್ರ ಇಲ್ಲ ಅಂತ ದಿಗಂಬರಾಗಿರೋದು. ಯಾವ ರೀತಿ ದಿಕ್ಕುಗಳೇ ಅಂಬರ. ದಿಕ್ಕು ಅಂದರೆ ದಿಕ್ಕುಗಳಂದ್ರೆ 10 ಇದಾವೆ. ಆ ದಿಕ್ಕು ಅಂಬರ ಅಂದರೆ ದಿಗ ಅಂದರೆ ದಿಕ್ಕುಗಳು, ಅಂಬರ ಅಂದರೆ ಬಟ್ಟೆ. ಅವೇ ಬಟ್ಟೆ, ಬಿನ್ಯಾವ ಬಟ್ಟೆನೂ ಅವರಿಗೆ ಇಲ್ಲ. ಈ ಜಗತ್ತಲ್ಲಿ ಯಾರಿಗೂ ಸಿಕ್ಕಿಲ್ಲ ನೋಡ್ರಿ. ನಮ್ಮ ಭಗವಂತರು, ನಮ್ಮ ಆಚಾರ್ಯ ಭಗವಂತರು ನಮ್ಮ ಮೇಲೆ ಎಷ್ಟು ಉಪಕಾರ ಮಾಡ್ಯಾರಂತ. ನಮ್ಮ ಬಟ್ಟೆ ತೊಳೆಯೋ ಕೆಲಸ ಇಲ್ಲ, ಅದನ್ನು ಒಗೆಯೋಕೆ ಕೆಲಸ ಇಲ್ಲ, ಹೊಲ್ಸೋಕೆ ಕೆಲಸ ಇಲ್ಲ, ಖರೀದಿ ಮಾಡೋಕೆ ಕೆಲಸ ಇಲ್ಲ, ಅದನ್ನು ಒಣಸೋಕೆ ಕೆಲಸ ಇಲ್ಲ, ಯಾವುದಿಲ್ಲ. ನಮ್ಮದು ಬಟ್ಟೆ ಇಂಥದ್ದೈತೆ ನೋಡ್ರಿ. ಏನೈತ? ಇಷ್ಟು ಒಳ್ಳೆಯದು ನಮಗೆ ಈ ದಿಗಂಬರ ಅಂತಕ್ಕಂಥದ್ದು. ದಿಗಂಬರ ಆಗುವುದು ಎಲ್ಲ ಧರ್ಮದಲ್ಲಿ, ಸಂಸಾರದಲ್ಲಿ ಎಷ್ಟು ಧರ್ಮಗಳಿದಾರೋ ಅವರೆಲ್ಲರೂ ಒಪ್ಪಿಕೊಂಡಿದ್ದಾರೆ. ಸಾಧಕನ ಕೊನೆಯ ಸಾಧನ ದಿಗಂಬರ ಆಗೋದು ಅಂತ. ಆದರೆ ದಿಗಂಬರ ಮುನಿಗಳ ಈ 28 ಮೂಲ ಗುಣಗಳು ಪೂರ್ಣ ವಿಜ್ಞಾನ ಇದ್ದಾವೆ. ಆತ್ಮ ಕಲ್ಯಾಣ ಅಂತೂ ಆಗ್ತದೆ. ಅದರ ಜೊತೆಯಲ್ಲಿ ಏನಾಗ್ತದೆ? ಎಲ್ಲ ಮೂಲ ಗುಣಗಳು ಅಷ್ಟೇ ಮಹತ್ವಪೂರ್ಣದವ. ಆಮೇಲೆ ದಿಗಂಬರ ಇರುವುದು, ಹಲ್ಲನ್ನು ಉಜ್ಜದೇ ಇರೋದು, ಕೇಶಲೋಚನೆ ಮಾಡಿಕೊಳ್ಳೋದು, ಕೂದಲುಗಳನ್ನು ಕಿತ್ತು ತೆಗೆಯೋದು, 2 ತಿಂಗಳು, 3 ತಿಂಗಳು, 4 ತಿಂಗಳು ಅಂತ ಲಾಸ್ಟ್ ಅಂದ್ರೆ. ಆಮೇಲೆ 1 ಹೊತ್ತು ಆಹಾರ ತಗೊಳ್ಳೋದು. ಅದು ಎಲ್ಲಿ ತಯಾರು ಇಲ್ಲೇನೇನು ಇಲ್ಲ, ಶ್ರಾವಕರು ಏನು ಕೊಡ್ತಾರೋ ಅಲ್ಲಿ ಹೋಗಿ. ಆಮೇಲೆ ಎದ್ದು ನಿಂತು ಆಹಾರ ತಗೊಳ್ಳೋದು, ಭೂಮಿ ಮೇಲೆ ಮಲಿಕೊಳ್ಳೋದು. ಏನು ಮಾಡೋದ? ಅದಂಥದ ಅವನಂತ ಅಲ್ಲ ಹೇಳಿ ಬಂದ್ರಲ್ಲ. ಇವು 28 ಮೂಲ ಗುಣಗಳು. ಎಷ್ಟ? ಈ 28 ಮೂಲ ಗುಣಗಳಲ್ಲಿ ಒಂದು ಮೂಲ ಗುಣಗಳಲ್ಲೂ ಎಲ್ಲೂ ಇದು ಮಾಡಂಗಿಲ್ಲ. ಏನಿದಾವ ಅವನ್ನ ಅದ್ರಾಗೇನಾದರೂ ಒಂದು ಸ್ವಲ್ಪ ಕಮ್ಮಿ ಹೆಚ್ಚು ನಡೀತತನ ನಡೆಯಂಗಿಲ್ಲ. ಇಲ್ಲದೇ ಇದ್ದರೆ ಆ ಸ್ಥಾನಕ್ಕೆ ಬರಬಾರ್ದು. ಯಾಕೆ ಅಂತಂದರೆ ಇದು ಸಾಮಾನ್ಯವಾದದ್ದಲ್ಲ. ಇದಕ್ಕೆ ಮಹಾರಥ ಅಂದ್ರೆ 5 ಮಹಾರಥ ಯಾಕಂದ್ರೆ ಗೊತ್ತಾ? ಮಹಾನ್ ಪುರುಷರಾದ ತೀರ್ಥಂಕರ ಪರಮಾತ್ಮರು ಈ ರೂಪವನ್ನು ಧಾರಣೆ ಮಾಡಿದರು. ಜಿನಲಿಂಗಧರ ಜಿನೇಂದ್ರ ಭಗವಂತರು ಯಾವ ತೀರ್ಥಂಕರ ಪರಮಾತ್ಮರು ಈ ಲಿಂಗವನ್ನು ಧಾರಣೆ ಮಾಡಿದ್ರ, ಏನು ಮಾಡಿದರು? ದಿಗಂಬರ ರೂಪವನ್ನು, ಆ ರೂಪವನ್ನು ಧರಿಸಿಕೊಂಡಿರೋದು. ಈಗ ಎಲ್ಲ ಅಷ್ಟೇ ಮಹತ್ವಪೂರ್ಣದವು. ಒಂದೊಂದು ಮೂಲ ಗುಣನೂ ಕೂಡ ಪೂರ್ಣ ವಿಜ್ಞಾನ ಇದಾವೆ. ತಮಗೆಲ್ಲ ಗೊತ್ತಿರ್ಬೋದು. ನನಗೀಗ ಸ್ನಾನ ಮಾಡಿದೆ, ನಮ್ಮ ಗುರುಗಳಿಗೆ ಸ್ನಾನ ಮಾಡಿದೆ. ಆದರೆ ನೀವು ಸ್ನಾನ ಮಾಡ್ತಿದ್ದಾಗ ಮೈ ಮೇಲೆ ದುಗುಳು ಕೂತ್ಕೊಡ್ತದೆ, ಬೆವರು ಬರ್ತದೆ, ದುಗುಳು ಕೂರ್ತದೆ. ಅದರಲ್ಲಿ ಏನಾಗ್ತದೆ? ಜೀವಿಗಳು ಉತ್ಪನ್ನ ಆಗ್ತವೆ ಮತ್ತು ಹಿಂಸೆ ಆಗ್ತದಲ್ಲ. ಅಹಿಂಸಾ ಧರ್ಮ ಹೇಗಾಗ್ತದೆ ಅಂತ ಒಬ್ಬ ದಾರ್ಶನಿಕ ಕೇಳಿದರು. ನಮ್ಮ ಆಚಾರ್ಯ ಭಗವಂತರು ಅಂದರು, ನಾವು ಸ್ನಾನ ಮಾಡ್ತೀವಿ ಅಂತಂದರು.
ಇಲ್ಲಲ್ರಿ ಮಹಾರಾಜ, ಮೂಲಾಚಾರದಲ್ಲಿ ಐತೆ ಮುನಿಗಳಿಗೆ 28 ಮೂಲಗುಣದಲ್ಲಿ ಒಂದು ಮೂಲಗುಣ ಐತೆ ಅಸ್ನಾನ ವ್ರತ ಅಂತ ಹೇಳಿದ್ರು. ಅದಕ್ಕೆ ನಮ್ಮ ಆಚಾರ್ಯ ಶ್ರೀಗಳಂದ್ರು ಏನಂದ್ರ 28 ಮೂಲಗುಣಗಳಲ್ಲಿ ಅಸ್ನಾನ ವ್ರತ ಐತೆ ಅಂದಕ್ಕೂ ಅವ್ರಂದ್ರು ಏನಂದ್ರ ನಾವು ಸ್ನಾನ ಮಾಡ್ತೀವಿ, ನಿಮ್ಮ ಹಂಗೆ ಮಾಡಲ್ಲ. ದಿನದಲ್ಲಿ दिन में सनलाइट से नहाते, रात में मूनलाइट से नहाते हम. ದಿನದಲ್ಲಿ ಸೂರ್ಯ ಸ್ನಾನ ಮಾಡ್ತೀವಿ, ರಾತ್ರಿಯಲ್ಲಿ ಚಂದ್ರ ಸ್ನಾನವನ್ನು ಮಾಡ್ತೀವಿ. ಏನ ನೋಡ್ರಿ, ಈಗ ನನಗೂ 28 ವರ್ಷ ನಡೀತಾ ಐತಿ. ಏನ 27 ವರ್ಷ ಅಂತೂ ಪೂರ್ಣ ನಡೀತಾನೆ ಐತೆ. ಅಂದ್ರೆ ಸ್ನಾನ ಮಾಡಿದೆ. ಯಾರೇ ದಿಗಂಬರ ಮುನಿಗಳ ದೇಹದಿಂದ ಏನಾದರೂ ಈಗ ಎಷ್ಟೇ ನೀವು ದಿನ ಮಾಡಿ ತೊಳಿರಿ, ಬಾಳೆ ಸ್ನಾನ ಮಾಡಿರಿ, ಬಟ್ಟೆ ತೊಳೆದ್ರಿ, ಅವ್ರು ಬಂದ ತಕ್ಷಣ ಸ್ವಲ್ಪ ಆ ಬಟ್ಟೆಯಲ್ಲಿ ಬೇವೂರಿನ ಒಂದು ಇದು ಬರ್ತದೆ. ಆದರೆ ಯಾರಾದರೂ ನಿಮಗೆ ಶ್ರದ್ಧೆ ಐತೆ ಅದು ಬೇರೆ. ಆದರೆ ದಿಗಂಬರ ಮುನಿಗಳ ಶರೀರದಿಂದ ವ್ರತದಿಂದ ಪವಿತ್ರರಾಗಿದ್ದಾರೆ. ಬ್ರಹ್ಮಚಾರಿ ಸದಾ ಶುಚಿ ಅಂತ ಹೇಳಿದ್ದಾರೆ. ಆದರೆ ವ್ರತದಿಂದ, ತ್ಯಾಗದಿಂದ, ಸಂಯಮದಿಂದ ಅದು ಅಷ್ಟು ಮಾತ್ರ. ಈಗ ನೀವು ಇಲ್ಲೊಂದು ಕೈಗೊಂದು ವಾಚ್ ಕಟ್ಕೊಂಡಿರ್ರಿ, ಹೆಂಗಾಗಿರ್ತದೆ ನೋಡ್ರಿ ಅದು ಬೆಳಗಾಗಿ, ಹೌದಾ? ಅದೇ ಪ್ರಕಾರ ಈ ದಿಗಂಬರ ಮುನಿಗಳ ಅದಂತ ಧಾವನ ಮಾಡದೇ ಇರೋದು ಯಾಕೆ ಅಂತಂದ್ರೆ ಅದು ಅಷ್ಟೇ ಮಹತ್ವಪೂರ್ಣಂತೆ. ಬೆಳಗ್ಗೆ ಬಾಯನ್ನು ತೊಳ್ಕೊಳ್ಳೋದನ್ನೇ ಆಹಾರ ತಗೊಳ್ಳೋದು. ಬೆಳಗ್ಗಿನ ಶರೀರದಲ್ಲಿ ನಮ್ಮದು ಲಾಲರಸ. ನಿಮ್ಮ ಕನ್ನಡದಲ್ಲಿ ಒಂದು ಗಾದೆ ಮಾತಿತ್ತು, ಉಗುಳಿ ಉಗುಳಿ ರೋಗಿಯಾದ, ಬಗುಳಿ ಬಗುಳಿ ಭಾಗವತ್ತಾದ ಅಂತ. ಏನು ಉಗುಳಿ ಉಗುಳಿ ರೋಗಿ ಆಗ್ತಾನಂತ, ಉಗುಳಬಾರದಂತ. ಇದು ಶರೀರಕ್ಕೆ ಬೇಕಾದ ಒಂದು ಒಳ್ಳೆಯ ಒಂದು ಪೋಷಕವಾದ ಒಂದು ತತ್ವ ಅಂತೆ. ಲಾಲಾರಸ ಏನಿದೆಯಲ್ಲ ಅದು ನಮ್ಮ ಶರೀರಕ್ಕೆ ಬೇಕಾದದ್ದು ಅಷ್ಟು ಮಹತ್ವಪೂರ್ಣ ಅಂತೆ. ಬೆಸ್ಟ್ ಎನರ್ಜಿ ಅಂತ ಅಂದರು, ಒಳ್ಳೆಯ ಒಂದು ಅದು ಒಂದು ನಮ್ಮ ಶರೀರ. ಅದಕ್ಕಾಗಿ ಇವೆಲ್ಲ ಮೂಲ ಗುಣಗಳು ನಾವು ಹಲ್ಲನ್ನು ಉಜ್ಜದೇ ಇರೋದು, ಭೂಮಿ ಮೇಲೆ ಈ ಮಂಚದ ಮೇಲೆ ಕಟ್ಟಿಗೆದ ಇದ್ರ ಮೇಲೆ ಮನ್ಕೊಂಡಾಗ ಪೂರಾ ಶರೀರದ ಇದಾಗ್ತದೆ. ಬರೀ ಕಾಲಲ್ಲಿ ನಡ್ಕೊಂಡು ಹೋದ್ರೆ ಯಾವ್ದ್ರಾಗ ಬರೀ ಕಾಲಲ್ಲಿ ನಡ್ಕೊಂಡು ಹೋಗೋದು ಪ್ರತಿಯೊಂದು ಕೂಡ ಪ್ರಕೃತಿಯಿಂದ. ಯಾಕೆ ಅಂದರೆ ಈ ಶರೀರಕ್ಕೆ ಗಾಳಿ ಬೆಳಕು ಪೂರಾ ಶರೀರಕ್ಕೆ ತಾಗ್ತದೆ. ನೀವು ಇಲ್ಲೊಂದು ವಾಚ್ ಕಟ್ಕೊಂಡ್ರಿ ಅಂತಂದ್ರೆ ಅಟ್ಟೆ ಜಾಗ ಬೆಳಗಾಗ್ತದೆ. ಯಾಕೆಂದ್ರೆ ಅದಕ್ಕೆ ಗಾಳಿ ಬಿಸಿಲು ಯಾವುದು ಇದೆಲ್ಲ ಸರಿಯಾಗಿ ತಾಗಲಿಲ್ಲ. ಹಾಗಾಗಿ ಇವು 28 ಮೂಲಗುಣಗಳು ಪೂರ್ಣ ವಿಜ್ಞಾನವಾಗಿದಾವ. ಒಂದೊತ್ತು ಊಟ ಮಾಡಿದ್ರೆ ಹೆಂಗ್ರಿ ಮಾರಾದ್ರೆ? ಒಂದೊತ್ತು ಊಟ ಮಾಡೋದು ಭಾಳ ಒಳ್ಳೇದ. ಏನಂತ? ಒಂದೊತ್ತು ಊಟ ಮಾಡೋದ್ರಿಂದ, ಒಂದೊತ್ತು ಆಹಾರ ತಗೊಳ್ಳೋದ್ರಿಂದ ಭಾಳ ದೊಡ್ಡ ಮಹತ್ವಪೂರ್ಣ ಐತೆ. ಯಾಕೆ ಅಂತಂದರೆ ಆಚಾರ್ಯ ಕುಂದು ಭಗವಂತರು ಒಂದು ಜಾಗದಾಗ ಹೇಳ್ತಾರೆ ಶ್ರಮಣರಿಗೆ, ಹೇ ಶ್ರಮಣ, ಬಿಕ್ಕಂ ಚರ್ವಸರಣ್ಯೆ ತೋಹಂ ಜೀವೋ ದುಃಖಂ ಸಾವೋ ನಿದ್ದಂ ವಿಜಯಂ ಸುಟ್ಟು ವೈರಿ ಮುಜ್ಜಂ. ಹೇ ಶ್ರಮಣ, ಮೂಲಾಚಾರದಾಗ ಆದೇಶ ಕೊಟ್ಟರು. ನೀವು ಅಂತೀರಿ ಹಂಗೆ ಹೇಳಬಾರ್ದ್ರಿ ಮಾರಾದ್ರೆ, ಹೆಂಗೆ ಮಾಡ್ತಾರೆ ಮಾಡ್ಕೊಂಡು ಹೋಗ್ಲಿ ಬಿಡ್ರಿ, ಹೆಂಗಾರು ಮಾಡಿರಲ್ಲ, ನೀವು ಯಾಕೆ ಸುಮ್ಮನೆ ಪಾಪ ಕಟ್ಕೊತೀರಿ? ನಾವು ಪಾಪ ಗೀಪ ಏನು ಕಟ್ಕೊಳಲ್ಲ. ಯಾವಾಗ ಕಟ್ಕೊಳೋದು ಅನಾದಿ ಕಾಲದ ಪಾಪವನ್ನು ತೊಳಿತೀವಿ. ಯಾಕೆ ಅಂತಂದ್ರೆ ಇವರು ಅದನ್ನೇ ರಾಜಮಾರ್ಗ ಮಾಡ್ಕೊಂಡು ಹೊಂಟಾರ. ಕುಂದು ಆಚಾರ್ಯ ಭಗವಂತರು ಯಾರೋ ಅಂತಾರೆ ಮೂಲಾಚಾರ, ಯಾರೋ ಬೇರೆಯವ್ರದ್ದು ಅಂತಾರೆ. ಆದರೆ ಅದ್ರಾಗ ಹೇಳಿದಾರೆ, ಹೇ ಶ್ರಮಣ, ಆದೇಶವನ್ನು ಕೊಡ್ತಾರೆ, ಭಿಕ್ಷಾಚರ್ಯ ಮಾಡ್ರಿ, ಶ್ರಾವಕರ ಮನೆ ಹೋಗಿ. ಬಿಕ್ಕಂ ಚರ್ವಸರಣ್ಯೆ ತೋಹಂ ಜೀವೋ, ಬದುಕಕ್ಕಷ್ಟೇ ಆಹಾರ ತಗೊಳ್ಬೇಕಂತ. ಎಷ್ಟ? ಸ್ವಲ್ಪ. ಏನ? ಎಷ್ಟ? ಬದುಕಕ್ಕಷ್ಟೇ ಸ್ವಲ್ಪ. ತೋಹಂ ಜೀವೋ, ಅದು ಒಂದು ಸರಿನೂ ಎಷ್ಟ? ನಮ್ಮ ಆಚಾರ್ಯ ಭಗವಂತರು ಬರುವರೆ, ಏಕ್ ಗುಣ ಭೋಜನ್, ದುಗುಣ ಪಾನಿ, ತಿಗುಣ ಶ್ರಮ್, ಚೌಗುನಿ ಹಸ್ಯ ಸವಾಸೋ ವರ್ಷ ಜೀಯ. ಅಂದ್ರೆ 1 ಪಟ್ಟು ಆಹಾರ ತಗೊಂಡು 2 ಪಟ್ಟು ನೀರು ಕುಡಿದು 3 ಪಟ್ಟು ಶ್ರಮ ಪಡ್ಬೇಕಂತೆ. ಕೆಲಸಕ್ಕೆ ಕರಿಬಾಡ್ರಿ, ಊಟಕ್ಕೆ ಮರಿಬಾಡ್ರಿ.
ಇದು ಎಲ್ಲಿಂದ ಬಂತು? ಮತ್ತು 4 ಫಸ್ಟು ಪ್ರಸನ್ನವಾಗಿದೆ. ನಮ್ಮ ಆಚಾರ್ಯ ಭಗವಂತರು ಯಾವಾಗಲೂ ಅವ್ರ ಮುಖ ಮುದ್ರೆ ಅಂತಂದ್ರೆ ಹರ ದಮ್ ಅವರು ಪೂಜೆಯಲ್ಲಿ ಬರೆದಿದ್ದಾರಲ್ಲ, ಹರ್ ದಮ್ ಆಪ್ಕೆ ಚೇರೆ ಪರ ಮಂದ ಮಂದ ಮುಸ್ಕಾನ್ ಬೈತಿ ರೇತಿ ಅಂದ್ರೆ ಅವ್ರದ್ದು ಅಷ್ಟು ಆ ರೀತಿ ಇದ್ರೆ 125 ವರ್ಷ ತಕ್ಕ ಬದುಕಬಹುದು ಅಂತ. ಅದಕ್ಕೆ ಕುಂದು ಆಚಾರ್ಯ ಭಗವಂತರಂದ್ರು ಬಿಕ್ಕಂ ಚರ್ವಸರಣ್ಯ ತೋಹಂ ಜೀವೋ, ಬಿಕ್ಕಂ ಚರ್ವಸರಣ್ಯ ತೋಹಂ ಜೀವೋ. ಭಿಕ್ಷಾಚರ್ಯ ಮಾಡೋದು ವನ ಉಪವನಗಳಲ್ಲಿ, ಎಲ್ಲಿ ಧರ್ಮಶಾಲೆ ಮಂದಿರ ಎಲ್ಲೈತೆ ಅಲ್ಲಿರೋದು. ಅದಕ್ಕೆ ನಾನು ಸ್ವಾಮಿ ಆಗಿ ಕೂತ್ಕೊಳ್ಳೋದಲ್ಲ. ಏನಾಗಿ ಕೂತ್ಕೊಳ್ಳೋದಲ್ಲ? ನಂದು ಅನ್ನೋದೆಲ್ಲ ಓತು. ಏನು ಓತು? ಮ್ಯಾ ಎಲ್ಲ ಓದು. ಯಾವುದೂ ನಂದು ಇಲ್ಲ, ಏನಿಲ್ಲ. ಯಾರು ಬಿಡ್ತಾರ ಇರಲಿ, ಬೇಡ್ರಿ, ಹೋಗ್ರಿ. ನಮ್ಗೆ ಐತ್ರಿ, ನಮ್ಮ ಮನೆ ಐತೆ, ನಾವು ನಮ್ಮದು ಅನ್ಬೇಕಲ್ಲ. ಈಗ ಏನು ಅನ್ಬೇಕ? ಅನ್ರಿ. ಆದರೂ ಒಂದಿನ ಬಿಟ್ಟು ಹೋಗ್ತದೆ. ನಿಮ್ಮದು ಮನೆ ನಿಮ್ಮ ಕಡೆ ಇರಲ್ಲ, ನೆನ್ಪಿಡ್ಕೊಳ್ರಿ. ಅದಕ್ಕೆ ಹೇಳಿದ್ರು, ಇಲ್ಲಿರುವುದು ಸುಮ್ಮನೆ, ಅಲ್ಲಿರುವುದು ನಮ್ಮನೆ. ಎಲ್ಲಿ? ಮೋಕ್ಷದಾಗ, ಸ್ವರ್ಗದಾಗೂ ಅಲ್ಲ. ಆವಾಗ ಅದಷ್ಟಾದ ಮೇಲೆ ಇನ್ನು ಮುಂದೆ ಹೇಳಿದ್ರು, ತೋಹಂ ಜೀವೋ, ಬದುಕಕ್ಕೆ ಅಷ್ಟಾರ ತಗೊಳ್ಳೋದು. ದುಃಖಂ ಸಾವೋ, ದುಃಖವನ್ನು ಸಹಿಸ್ಕೊಳ್ಬೇಕಂತೆ. ಏನು ಮಾಡ್ಬೇಕ? ದುಃಖ ಸಹಿಸ್ಕೊಳ್ಬೇಕು. ಆಮೇಲೆ ಹೇಳಿದ್ರು, ನಿದ್ದಂ ವಿಜಯಂ, ನಿದ್ರೆ ಮೇಲೂ ವಿಜಯನ್ನು ಪ್ರಾಪ್ತಿ ಮಾಡ್ಬೇಕಂತ. ಏನು ಮಾಡ್ಬೇಕ? ಸುಟ್ಟು ವೈರಿ ಮಜ್ಜಂ, ಯಾರ ಮೇಲೂ ರಾಗನೂ ಇಲ್ಲ, ದೇಶನು. ಬಂದ್ರೆ ಎಲ್ಕಮ್, ಬರ್ದಿದ್ರೆ ಬೀಡ್ಕಮ್. ನೀವು ಬಂದ್ರು ಸಮನ, ಬಿಟ್ಟರು ಸಮನೆ. ಆನೆ ಸತ್ರು 1000, ಇದ್ರು 1000. ಅದಕ್ಕೇನು ನೀವೇನು ತಿಳ್ಬೇಡ್ರಿ. ನಿಮ್ಮೇನೋ ನಮ್ಮ ಮಹಾರಾಜರು ನಮ್ಮಿಂದನೇ ನಡೀತದ. ನೀವು ಇದೆಲ್ಲ ತಿರುದ್ದು ಎಲ್ಲೋ ಒಂದು ಮೂಲೆಯಲ್ಲಿ ತೊಗೊಂಡು ಹಾಕಿರಿ. ಮಹಾರಾಜರು ಯಾರಿಗೂ ಆ ಸಾಧುಗಳನ್ನು ನಿಮ್ಮನುಸಾರ ಎಂದೂ ನಡ್ಸೋಕ್ಕೆ ಸಾಧ್ಯ ಇಲ್ಲ. ಆದರೆ ನೀವು ಅವರ ಶರಣದಾಗ ಹೋಗಿ ಏನಾದ್ರು ನಿಮ್ಮ ಕಲ್ಯಾಣ ಮಾಡ್ಕೊಡ್ಬೇಕು. ಏನು ಮಾಡ್ಬೇಕು? ಸಂಯಮಿ ಕ್ಯಾದೇಗ ಅಂದ ಮೇಲೆ ಆ ಮುನಿಗಳ ಈ 28 ಮೂಲಗುಣಗಳು ನೋಡ್ರಿ. ಪ್ರತಿಯೊಂದು ಮೂಲಗುಣಗಳನ್ನು ಕೂಡ ಅಷ್ಟೇ ಒಳ್ಳೆಯದಂತೆ. ಕೇಸಲೋಚನೆ ಮಾಡಿದ್ರು ಮೆಮೊರಿ ಡೆವಲಪ್ಮೆಂಟ್ ಆಗ್ತದಂತೆ. ಎಷ್ಟು ಶೀತ ಜ್ವರ ಏನೇ ಬಂದಿರಲಿ, ಒಂದು ಸರಿ ಕೇಸಲೋಚನೆ ಮಾಡಿದ್ರೆ ಎಲ್ಲ ಪ್ರತಿಯೊಂದು ಮೂಲಗುಣಗಳನ್ನು ಕೂಡ ನಮ್ಮದೇನಿದೆಯಲ್ಲ 28 ಮೂಲಗುಣಗಳೆಲ್ಲ ಅಷ್ಟೇ. ಆತ್ಮ ಕಲ್ಯಾಣಕ್ಕಂತೂ ಇವು ಅವಿಶಾಪನೆ ಅದಾವು. ಏನದವ? ಆ ಮೋಕ್ಷದ ಪ್ರಾಪ್ತಿ ಆಗಲಿ ಅಂಥೇಳಿ ಅಹಿಂಸಾ ಪರಮೋ ಧರ್ಮ ಕಿ परमपू संत शिरोमणि आचार्य गुरुवर विद्यासागर जी महाराज की जय। इस कार्यक्रम के पुण्यार्चक थे बाहुबली एंड मुत्तीन होलसेल्स साड़ीज एंड क्लॉथ मर्चेंट्स, चदचन डिस्ट्रिक्ट, विजयपुर एवं समस्त बाहुबली एंड मुत्तीन परिवार। दक्षिण भारत की पावन भूमि कर्नाटका, जहां स्थित श्रवणबेलगोला में विराजमान हैं भगवान बाहुबली। यहीं जन्म लिया जैन धर्म के युग पुरुष परम पूज्य संत शिरोमणि आचार्य श्री 108 विद्यासागर जी महाराज ने, और वर्तमान में इसी कर्नाटक की पवित्र धरा पर विराजमान हैं मुनि श्री पाय सागर जी महाराज, जिनके मुखारबिंद से खिल रही है कर्नाटका की कन्नड़ भाषा में मंगलवाणी। आप भी रसपान कीजिए समृद्ध वाणी का प्रतिदिन सुबह 12:40 से दोपहर 1 बजे तक सिर्फ जनवाणी चैनल पर। इस कार्यक्रम के पुण्यार्चक हैं बाहुबली एंड मुत्तीन होलसेल साड़ी एंड क्लॉथ मर्चेंट एवं समस्त बाहुबली एंड मुत्तीन परिवार, चारचंद जिला विजयपुर। कॉन्टैक्ट 9448194473। मुनि श्री पाय सागर जी महाराज की मंगलवाणी को संपूर्ण चारचंद जिला विजयपुर कर्नाटका में जन जन तक पहुंचाने के लिए धर्म प्रभावना के इस महान कार्य के प्रेरक समस्त बाहुबली एंड मुत्तीन परिवार की हृदय से अनुमोदना।